ಇವತ್ತು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಜಿಯವರ ಆದೇಶದ ಮೇರೆಗೆ ಮತ್ತು ನಮ್ಮ ಎಲ್ಲ ಕಾರ್ಯದರ್ಶಿಗಳ ಒಂದು ಮಾರ್ಗದರ್ಶನವಾಗಿ ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಬೀದಿ ಬದಿ ವ್ಯಾಪಾರಿ ವಿಭಾಗದ ಡಿವಿಷನ್ ಅಂದರೆ ಬೆಳಗಾವಿ ಡಿವಿಷನ್ ಅಲ್ಲಿ ಇವತ್ತು ಸಭೆ ಕರೆದಿರ್ತಕ್ಕಂಥದ್ದು. ಆ ಬೆಳಗಾವಿ ಡಿವಿಷನ್ 11 ಜಿಲ್ಲೆ ಬರುತ್ತೆ. ಆ ಜಿಲ್ಲೆ ವ್ಯಾಪ್ತಿ ಅಂತ ನಮ್ಮ ರಾಜ್ಯದ ಆ ಜಿಲ್ಲೆಗೆ ಸಂಬಂಧಪಟ್ಟ ರಾಜ್ಯ ಸಮಿತಿ ಪದಾಧಿಕಾರಿಗಳು, ಜಿಲ್ಲಾಧ್ಯಕ್ಷರುಗಳು, ಬ್ಲಾಕ್ ಅಧ್ಯಕ್ಷರುಗಳು, ಸಮಿತಿ ಪದಾಧಿಕಾರಿಗಳು ಇವತ್ತು ಸಭೆಯನ್ನ ಕರೆದಿ ನಮ್ಮ ಕೆಪಿಸಿ ಕಚೇರಿಯಲ್ಲಿ ಇವತ್ತು ಕರೆದಿರೋ ಉದ್ದೇಶ ಕಾಂಗ್ರೆಸ್ ಪಕ್ಷವನ್ನ ಸಂಘಟನೆ ಮಾಡುವುದಕ್ಕೆ ಮತ್ತು 32 ಜನ ಸಮಿತಿಯನ್ನು ರಚನೆ ಮಾಡುವುದಕ್ಕೆ ಮತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಅನುದಾನಗಳ ಬಗ್ಗೆ ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷ ಹೊರಡಿಸಿರ್ತಕ್ಕಂಥ ಸಮಿತಿ ಬಗ್ಗೆ ಮತ್ತು ಪ್ರತಿ ಒಂದು ವಾರ್ಡ್ ಮಟ್ಟದಲ್ಲಿ ಬೂತ್ ಮಟ್ಟದಲ್ಲಿ ಸಮಿತಿ ಮಾಡುವ ಬಗ್ಗೆ ಮತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಬೇರೆ ಬೇರೆ ಅವರನ್ನ ಆ ಭಾಗದಲ್ಲಿ ಬೆಳಗಾವಿ ಜಿಲ್ಲೆ ಆಗಿರ್ಬೋದು, ಚಿಕ್ಕೋಡಿ ಆಗಿರ್ಬೋದು, ಹುಬ್ಳಿ ಧಾರವಾಡ ಆಗಿರ್ಬೋದು, ಗದಗ ಆಗಿರ್ಬೋದು, ಬಾಗಲಕೋಟೆ, ವಿಜಯಪುರ, ಹಾವೇರಿ ಆಗಿರ್ಬೋದು, ಆ ಭಾಗದಲ್ಲಿ ಸಮಸ್ಯೆಗಳನ್ನ ಅಲ್ಲಿಗೆ ಸಂಬಂಧಪಟ್ಟ ನಮ್ಮ ಆ ನಾಯಕರಾಗಿರ್ತಕ್ಕಂಥ ಯಾರು ಶಾಸಕರಿದ್ದಾರೆ, ಸಚಿವರಿದ್ದಾರೆ ಮತ್ತು ಆಯುಕ್ತರುಗಳಿದ್ದಾರೆ, ಇಲ್ಲೇ ದೂರ ಸಂಪರ್ಕ ಫೋನ್ ಮುಖಾಂತರವಾಗಿ ಇವಾಗ ಕೆಲವು ಡಿವಿಷನ್ ಅಲ್ಲಿ ಪರಿಹಾರ ಮಾಡಿರ್ತಕ್ಕಂಥದ್ದು ಮತ್ತು ಅವ್ರಿಗೂ ಇದೇ ರೀತಿ ನಾವು ಅಲ್ಲೇ ಒಂದು ಪಾಯಿಂಟ್ ಅನ್ನ ರೆಡಿ ಮಾಡಿಕೊಂಡು ನಮ್ಮ ಸಂಬಂಧಪಟ್ಟ ಸಚಿವರಿಗೆ ಅದನ್ನ ದೂರನ್ನ ಸಬ್ಜೆಕ್ಟ್ ಮಾಡ್ತಕ್ಕಂಥದ್ದು ಮತ್ತು ಜಿಲ್ಲಾ ಪ್ರವಾಸವನ್ನ ಹಮ್ಮಿಕೊಳ್ಳತಕ್ಕಂಥದ್ದು, ಪ್ರತಿ ಒಂದು ಜಿಲ್ಲೆ ಪ್ರವಾಸ ಮಾಡತಕ್ಕಂಥದ್ದು, ಇದೆಲ್ಲ ನಾವು ಮಾಡ್ತಿರ್ತಕ್ಕಂಥ ಇವತ್ತು ಸಭೆಯನ್ನ ಕರೆದಿದ್ದೀವಿ. ಕಾಂಗ್ರೆಸ್ ಪಕ್ಷ ಸಂಘಟನೆ ಮಾಡಬೇಕು, ಬೀದಿ ಬದಿ ವ್ಯಾಪಾರಿಗಳ ಸಂಘಟನೆ ಮಾಡಬೇಕು, ಅನೇಕ ಇನ್ನು ಬರುವಂತ ಬೀದಿ ಬದಿ ವ್ಯಾಪಾರ ಸೇರ್ಪಡೆಗಳನ್ನ ಮಾಡ್ಕೋಬೇಕು ಮತ್ತು ಅಲ್ಲಿ ಕಾರ್ಯರೂಪವನ್ನ ಕಾರ್ಯಚಟುವಟಿಕೆಯನ್ನ ಎಲ್ಲರೂ ನಮ್ಮ ಕಾಂಗ್ರೆಸ್ ಪಕ್ಷದ ಸಂಸದರು, ಶಾಸಕರು, ಸಚಿವರು ಮತ್ತು ಡಿಸಿಸಿ ಅಧ್ಯಕ್ಷರು, ಬ್ಲಾಕ್ ಅಧ್ಯಕ್ಷರುಗಳೆಲ್ಲ ವಿಶ್ವಾಸ ಪಡ್ಕೋಬೇಕು. ನಮ್ಮ ಜಿಲ್ಲಾಧ್ಯಕ್ಷರು, ಬ್ಲಾಕ್ ಅಧ್ಯಕ್ಷರುಗಳು ಒಂದು ಕಾರ್ಯಕ್ರಮವನ್ನ ರೂಪಿಸಬೇಕು ಅಂತ ಹೇಳಿ ಇವತ್ತು ನನ್ನ ಬೆಳಗಾವಿ ಡಿವಿಷನ್ ನಮ್ಮ ರಾಜ್ಯದ ಅಲ್ಲಿನ ರಾಜ್ಯದ ಸಮಿತಿ ಪದಾಧಿಕಾರಿಗಳಿಗೆ, ಜಿಲ್ಲಾಧ್ಯಕ್ಷರುಗಳಿಗೆ ಮತ್ತು ನಮ್ಮ ಬ್ಲಾಕ್ ಅಧ್ಯಕ್ಷರುಗಳಿಗೆ ತರಬೇತಿಯನ್ನು ಮಾಡಿದ್ರು. ಮತ್ತು ಯಾರು ಸಂಪೂರ್ಣವಾಗಿ ನಮ್ಮ ಕಾಂಗ್ರೆಸ್ ಪಕ್ಷದ ಬೀದಿ ಬದಿ ವ್ಯಾಪಾರರ ಹುದ್ದೆಯನ್ನು ಪಡ್ಕೊಂಡು ಸುಮ್ಮನೆ ಆ ಹುದ್ದೆಯಲ್ಲಿ ಪಡ್ಕೊಂಡು ಮಡಿಕೊಂಡಿರ್ತಾರೋ ಅವರಿಗೆ ನಾವು ಒಂದ್ಸರಿ 2 ಸರಿ ಹೇಳ್ತೀವಿ. ಯಾರು ಅವ್ರ ಕೆಲಸ ಮಾಡಲ್ಲ ಅವ್ರ ಜಿಲ್ಲಾಧ್ಯಕ್ಷರಾಗಿರ್ಬೋದು, ಬ್ಲಾಕ್ ಅಧ್ಯಕ್ಷರು ತೆಗೆದಾಕ್ತೀವಿ ಕೆಲಸ ಮಾಡಿಲ್ಲ ಅಂದರೆ. ಯಾಕೆಂದ್ರೆ ಇವತ್ತು ನನಗೆ ಒಂದು ನಿಷ್ಠೆಯಿಂದ ಕೊಟ್ಟಿರ್ತಕ್ಕಂಥ ಸೇವೆಯನ್ನ ನಾವು ನಿಷ್ಠೆಯಿಂದ ಮಾಡಬೇಕಾಗುತ್ತೆ. ಅದರಿಂದ ಇವತ್ತು ಹಾವಾವ ಭಾಗದಲ್ಲಿ ನಮ್ಮ ಜನಾಂಗಕ್ಕೆ, ಆ ಬೀದಿ ಬದಿ ವ್ಯಾಪಾರ ಜನಾಂಗಕ್ಕೆ ಸಂಪೂರ್ಣವಾಗಿ ಇವತ್ತಿನ ಡಿವಿಷನ್ನ ಕರೆದಿದ್ದೀವಿ. ಮತ್ತು ಅದೇ ರೀತಿ ಭಾರತ್ ಜೋಡೋ ಭವನಲ್ಲಿ ಆಗಿರ್ಬೋದು ಮತ್ತು ಪ್ಯಾಲೇಸ್ ಗ್ರೌಂಡ್ ಒಂದು ಕಾರ್ಯಕ್ರಮವನ್ನ ಮಾಡಬೇಕು ಅಂತೇಳಿ ನಮ್ಮ ಇವಾಗಲೇ ನಮ್ಮ ಜಿ.ಸಿ. ಚಂದ್ರಶೇಖರ್ ಜಿ ಆಗಿರ್ಬೋದು, ಅಭಿಷೇಕ್ ದತ್ ಜಿ ಆಗಿರ್ಬೋದು ಮತ್ತು ಅನೇಕರು ಇದ್ರ ಬಗ್ಗೆ ಕುತ್ಕೊಂಡು ನಾವೊಂದು ದೊಡ್ಡ ಮಟ್ಟದ ಕಾರ್ಯಕ್ರಮವನ್ನ ರೂಪುರೇಷೆ ಬಗ್ಗೆ ಆ ಡಿವಿಷನ್ಗೆ ಸಂಬಂಧಪಟ್ಟಂಗೆ ನಾವು ಒಂದು ಕಾರ್ಯರೂಪವನ್ನ ಬೆಳಗಾವಿ ಡಿವಿಷನ್ಗೆ ನಾವು ತಿಳಿಸ್ತಾ ಇದ್ವಿ. ಇವತ್ತು ನಮ್ಮ ರಾಜ್ಯದ ಉಪಾಧ್ಯಕ್ಷ ದೊಡ್ಡಣ್ಣ, ನಮ್ಮ ಪೌಡಪ್ಪರ್ ಆಗಿರ್ಬೋದು, ನಮ್ಮ ಪ್ರಧಾನ ಕಾರ್ಯದರ್ಶಿ ಜಾಫರ್ ಆಗಿರ್ಬೋದು ಮತ್ತು ಮಹಿಳೆ ನಮ್ಮ ಸಂಜನಾ ಆಗಿರ್ಬೋದು, ನಮ್ಮ ಜಿಲ್ಲಾಧ್ಯಕ್ಷರಾಗಿದ್ದು ಇಮಾಮ್ ಆಗಿರ್ಬೋದು, ಫಕೀರಪ್ಪರ್ ಆಗಿರ್ಬೋದು, ಬಾಷಾ ಸಾಬ್ ಆಗಿರ್ಬೋದು, ಆಂಜನೇಯಕ್ ಆಗಿರ್ಬೋದು, ನಮ್ಮ ಲಾಲು ಸಾಬ್ ಆಗಿರ್ಬೋದು, ಅಕ್ಕಮ್ಮವ್ರ ಆಗಿರ್ಬೋದು, ವಡ್ಡರ್ ಆಗಿರ್ಬೋದು, ನಮ್ಮ ಮಮತವ್ರ ಆಗಿರ್ಬೋದು, ನಮ್ಮ ಶೋಭಕರ್ ಆಗಿರ್ಬೋದು, ನಮ್ಮ ಶಂಕರ್ ಆಗಿರ್ಬೋದು, ಎಲ್ಲ ಜಿಲ್ಲಾಧ್ಯಕ್ಷರುಗಳು ಬಂದಿದ್ದಾರೆ. ಮತ್ತು ಅದೇ ರೀತಿ ಬ್ಲಾಕ್ ಅಧ್ಯಕ್ಷರುಗಳು ಎಲ್ಲರೂ ಬಂದಿದ್ದಾರೆ. ಅವರಿಗೆ ಒಂದು ಅರಿವು ಮೂಡಿಸೋವನ್ನ ಇವತ್ತು ಕಾರ್ಯಕ್ರಮವನ್ನು ಮಾಡಿದ್ದೀವಿ. ಅವರು ಅರಿವು ಮೂಡಿಸಿ ಕಾಂಗ್ರೆಸ್ ಪಕ್ಷ ಸಂಘಟನೆ ಮಾಡಬೇಕು, ಬೀದಿ ಬದಿ ವ್ಯಾಪಾರ ಸಂಘಟನೆ ಮಾಡಬೇಕು ಅಂತ ಹೇಳಿ ಇವತ್ತೆಲ್ಲ ಅರಿವು ಮೂಡಿಸುವಂತ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಈ ನಮ್ಮ ಕಾಂಗ್ರೆಸ್ ಪಕ್ಷ ಅಂದ್ರೆ ಈಗ ತಾನು ಹೇಳಿದ್ದೀನಿ, ಸಮುದ್ರ ಇದ್ದಂಗೆ ಅಂತ. ಆ ಸಮುದ್ರದಾಗ ಈಸೋದೇ ಒಂದು ದೊಡ್ಡ ಆಗೋದು. ಹಿಂಗಾಗಿ ಎಲ್ಲರೂ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಬಂದಂಥವ್ರು ನಮ್ಮ ಜಿಲ್ಲೆದಾಗ ನಾವು ಕೆಲಸ ಮಾಡಿದ್ರಂದ್ರೆ ಭಾಳ ಒಳ್ಳೇದಂತ. ನಮ್ಮ ಬಾಗಲಕೋಟೆ ಜಿಲ್ಲೆ ಇಳಕಲ್ ತಾಲೂಕಿನಾಗ ನಮ್ಗೆ ವೆಂಡಿಂಗ್ ಜೂನ್ ಮಾಡಿಕೊಡ್ತೀನಿ ಅಂದಾರ. ಮತ್ತು ಅಲ್ಲರೂ ಇನ್ನು ಕೆಲವೊಂದು ಕೆಲಸ ಮಾಡಿಕೊಡ್ದಾರ. ನಮ್ಮ ಬೀದಿ ವ್ಯಾಪಾರದವ್ರು ಕೆಲಸ ಆಕೈತಿ. ಅಲ್ಲಿ MLA ಅವರು ನಮ್ಮ ವಿಜಯಾನಂದ್ ಕಾಶ್ಯಪ್ನವ್ರು ಅದಾರ.
ಕಾಶ್ಯಪ್ನವ್ರು ಭಾಳ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಬೀದಿ ವ್ಯಾಪಾರ ಅಂದ್ರೆ ಭಾಳ ಸಪೋರ್ಟ್ ಮಾಡ್ತಿದ್ದಾರೆ. ಹಿಂಗಾಗಿ ನಮ್ಮ ಇಳಕಲ್ನಾಗ ಭಾಳ ಕೆಲಸ ಆಗತ್ತಿ. ನಿಮ್ಮ ಜಿಲ್ಲೆದಾಗ ನೀವು MLAಗಳನ್ನ ಹಿಡ್ಕೊಂಡು ಕೇಸಿಂದ ಕಾಂಗ್ರೆಸ್ ಪಕ್ಷಕ್ಕೆ ಒಳ್ಳೆ ಸಪೋರ್ಟ್ ಮಾಡಿ ಕೇಸಿಂದ ಅಲ್ಲಿ ನೀವು ಕೆಲಸ ತಗೋರಿ, ನಿಮ್ಮ ರೈಡಿಂಗ್ ಜೂಮ್ ಮಾಡ್ಕೋರಿ, ಒಂದು ಶಾಲೆ ಕಟ್ಟಿಸ್ಕೋರಿ, ಬೀದಿ ವ್ಯಾಪಾರ ಮಕ್ಕಳಿಗೆ ಶಾಲೆ ಕಟ್ಟಿಸ್ಕೊಡ್ತೀನಿ ಅಂದಾರ, ಭವನ ಕಟ್ಟಿಸ್ಕೊಡ್ತೀನಿ ಅಂದಾರ. ಇವೆಲ್ಲ ಲೋಕಲ್ MLAಗಳಿಂದ ಎಲ್ಲರೂ ಕೆಲಸ ತಗೊಳ್ಳಿ ಅಂತ ಕೇಸಿಂದ ನಾನು 2 ಮಾತು. ಟೌನ್ ಎಂಡಿಂಗ್ ಕಮಿಟಿ ಈಗಾಗಲೇ ನಾನು ನಿನ್ನೆ ಅಭಿಷೇಕ್ ದರ್ಜಿಯವರು ಈಗಾಗಲೇ ಸಂಪೂರ್ಣವಾಗಿ ಮಾಹಿತಿಗಳನ್ನು ರಾಹುಲ್ ಗಾಂಧೀಜಿಯವರು ಮತ್ತು ಇದರ ಬಗ್ಗೆ ಸೆಂಟ್ರಲ್ ಗೌರ್ಮೆಂಟು ಸ್ಟೇಟ್ ಗೌರ್ಮೆಂಟು ರಿಪೋರ್ಟನ್ನು ಪಡ್ಕೊಂಡಿದೆ. ಈ ಟೌನ್ ಎಂಡಿಂಗ್ ಕಮಿಟಿ ಎಲ್ಲಿ ವಿಫಲ ಆಗ್ತದೋ ಅಲ್ಲಿ ನಾವು ಏನೇನು ಮಾಡಬೇಕು ಅಂತ ಈಗಾಗಲೇ ನಾನು ಅಭಿಷೇಕ್ ದರ್ಜಿಯವರು ಮತ್ತು ಬೇರೆ ಬೇರೆ ರೀತಿಯರ ನಾನು ಪಡ್ಕೊಂಡಿದ್ದೀನಿ. ಆ ಟೌನ್ ಎಂಡಿಂಗ್ ಕಮಿಟಿ ಅಲ್ಲಿ ನಮ್ಮ DCC ಅಧ್ಯಕ್ಷರು ಯಾರಿರ್ತಾರೆ, ನಮ್ಮ ಶಾಸಕರು ಯಾರಿರ್ತಾರೆ, ನಮ್ಮ ಬ್ಲಾಕ್ ಅಧ್ಯಕ್ಷರು ಯಾರಿರ್ತಾರೆ, ಅವ್ರ ಮುಖಾಂತರವಾಗಿ ನಾವು ಏನೇನು ಮಾಡಬೇಕು ಅಂತ ಹೇಳಿ ಈಗಾಗಲೇ ರಿಪೋರ್ಟು ಸಹಿತ ನಾನು ಕೊಟ್ಟಿದ್ದೀನಿ. ಅದೇ ರೀತಿ ಇವಾಗ ಮುಂದೆ ಟೌನ್ ಎಂಡಿಂಗ್ ಕಮಿಟಿ ಆ ಭಾಗದಲ್ಲಿ ಕ್ಯಾಟಗಿರಿ ವೈಸ್ SC ST ಹಿಂದುಳಿದವರ್ಗ OBC ಪ್ರತಿ ಒಂದಿದೆ, ಅವ್ರ ಜನಾಂಗಕ್ಕೆ ಕೊಡಬೇಕು. ಮತ್ತು ಅದೇ ರೀತಿ ಇವತ್ತು ಎಲ್ಲೋ ನೋವಾಗ್ತಾ ಇದೆ. ಇವತ್ತು PM ಸ್ವನಿಧಿ ಅಡಿಯಲ್ಲಿ ತಗೊಂಡಿರೋ ಲಾಭ ಅಂದರೆ ಜನರಲ್ OBC ಅಲ್ಪಸಂಖ್ಯಾತರು ತಗೊಂಡಿಲ್ಲ, ಮತ್ತು SCಗಳು ತಗೋತಾ ಇಲ್ಲ, STಗಳು ತಗೋತಾ ಇಲ್ಲ. ಅವರೆಲ್ಲ ಮಾಹಿತಿ ಕೊರತೆಯಾಗಿ ಆ ಜನಾಂಗ ಇನ್ನೂ ಕೊರತೆ ಕಮ್ಮಿ ಹೋಗ್ತದೆ. ಇವತ್ತು ನಾನು ಸರ್ಕಾರದ ವರದಿಯನ್ನು ಪಡ್ಕೊಂಡಿದ್ದೀನಿ, ಕೇಂದ್ರ ಸರ್ಕಾರದ ವರದಿಯನ್ನು ಪಡ್ಕೊಂಡಿದ್ದೀನಿ. ಇವತ್ತು ಅಲ್ಪಸಂಖ್ಯಾತರು 0 ಆಗ್ತಾ ಇದ್ದಾರೆ, SCಗಳು 0 ಆಗ್ತಾ ಇದ್ದಾರೆ, STಗಳು ಜೊತೆ ಎಲ್ಲ ತಗೊಂಡಿರೋದೆಲ್ಲ ಜನರಲ್ OBCರು ಜಾಸ್ತಿ ತಗೊಂಡಿದ್ದಾರೆ. ಇದನ್ನ ಅವ್ರಿಗೆಲ್ಲ ಜನಾಂಗಕ್ಕೆ ಇವಾಗ ಅದಕ್ಕೆ ನಾನು ಡಿವಿಷನ್ ಕರೆದಿದ್ದೀನಿ. ಟೌನ್ ಎಂಡಿಂಗ್ ಕಮಿಟಿ ಮುಖಾಂತರವಾಗಿ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಾಂತರವಾಗಿ ಕೇಂದ್ರದಾಗಿರ್ಬೋದು ರಾಜ್ಯದಾಗಿರ್ಬೋದು ಸವಲತ್ತು ತಗೊಳ್ಳೋದನ್ನ ನಮ್ಮ ಜನಾಂಗ ತಲುಪಿಸ್ಬೇಕು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಎಲ್ಲರಿಗೂ ನಮಸ್ಕಾರ. ಇವತ್ತು ಬೆಳಗಾವಿ ಡಿವಿಷನದ ಸಭೆಯನ್ನು ನಮ್ಮ ರಾಜ್ಯಾಧ್ಯಕ್ಷರು ಏರ್ಪಡಿಸಿದರು. ಇವತ್ತು ನಾವು ಇಲ್ಲಿ ನಿಂತು ಮಾತಾಡಬೇಕಾಗಿದ್ದಂತಂದ್ರೆ ನಮ್ಮ ಡಾಕ್ಟರ್ C ರಂಗಸ್ವಾಮಿ ಅವರ ಒಂದು ಕಾರ್ಯಚಟುವಟಿಕೆಯಲ್ಲಿ ನಾವು ನಿಂತು ಮಾತಾಡೋಕೆ ಭಾಳ ಸಾಧ್ಯ ಆಗ್ತದೆ. ಇವತ್ತು ನಾವು ಏನು ಹೇಳಬೇಕಪ್ಪ ಅಂತಂದ್ರೆ 2019ರಲ್ಲಿ TVC ಸದಸ್ಯನಾಗಿ ಕೆಲಸ ಮಾಡಿದೆ. ಒಂದು ಗೋದಾವರಿ ಮಾರ್ಕೆಟ್ನಲ್ಲಿ 60 ಲಕ್ಷ ರೂಪಾಯಿ ಹಾಕಿಸಿ ನಾವು ಕೆಲಸವನ್ನು ಮಾಡಿದ್ದೀವಿ. ಇವತ್ತು ಬಾಗವಾನ್ ಮಾರ್ಕೆಟ್ನಲ್ಲಿ 12 ಲಕ್ಷ ಹಾಕಿಸಿ ಅಲ್ಲಿ ಕೆಲಸ ಮಾಡಿದ್ದೀವಿ. ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ ಈ ಏನು PM ಸ್ವನಿಧಿ ಏನು CRPಗಳು ಹಾಕ್ಲಿಕತ್ತಾರ, ಅವರು ಪ್ರತಿ ಮನೆಯಲ್ಲಿ ಏನು ಮನೆಯಾಗ ಕುತ್ತೇನ ವೃತ್ತಿ ಏನು ಮಾಡ್ತಾರಲ್ಲ ಅಂಥವ್ರಿಗೆ ಗುರುತಿಸಿ PM ಸ್ವನಿಧಿ 10,000 20,000 50,000 ಹಾಕಿದ್ದಾರೆ. ನಿಜವಾದ ವ್ಯಾಪಾರಸ್ಥರಿಗೆ ಈ PM ಸ್ವನಿಧಿ ಮುಟ್ತಾ ಇಲ್ಲ. ಇದನ್ನು ಅಲ್ಲಿ MLAಗಳಾಗಿರ್ಬೋದು MP ಗಳಾಗಿರ್ಬೋದು ಅವರು ಗುರುತಿಸಿ ಅಂಥವ್ರಿಗೆ ಗಮನಕ್ಕೆ ತಂದು ನಾವು ಲೆಟರ್ ಕೊಡ್ತಾ ಇದ್ದೀವಿ. ಅಂಥವ್ರನ್ನ ಮಾತ್ರ ಅಲ್ಲಿ ಅವಕಾಶ ಕೊಡಬೇಕು. ಯಾಕಂದ್ರೆ ಕಾಂಗ್ರೆಸ್ ಪಕ್ಷ ಅಲ್ಲಿ ನಾವು ಈಗಾಗಲೇ 14 ಸಮಿತಿಯನ್ನು ಮಾಡಿ ಕೊಟ್ಟಿದ್ದೀವಿ. ಇಲ್ಲಿವರೆಗೆ ನಮಗೇನಪ್ಪ ಅಂತಂದ್ರೆ ಯಾವುದೋ ಸವಲತ್ತು ಸಿಕ್ಕಿಲ್ಲ. ಇನ್ನು ಮುಂದಾದರೂ MLA MP ಈ ಥರ ಮಾಡಬಾರ್ದು. ನಿಜವಾದ ವ್ಯಾಪಾರಸ್ಥರಿಗೆ ಯಾಕಂತಂದ್ರೆ ಇದು ಯಾಕೆ ಹೇಳ್ತೀರಪ್ಪ ಅಂತಂದ್ರೆ ಒಂದು ಮನುಷ್ಯ ತಟ್ಟು ಹಾಸಿ ನೆಲದ ಮೇಲೆ ವ್ಯಾಪಾರ ಮಾಡ್ಬೇಕಪ್ಪ ಅಂದ್ರೆ ಹಿಂದೆ 10 ಮಂದಿ ಕೂತು ಉಳಿಸುವಂಥ ಪರಿಸ್ಥಿತಿ ಇರ್ತದ. ಹಾಗಾಗಿ ನಾವು ದಯವಿಟ್ಟು MLA MP ಕೈ ಮುಗಿದು ಕೇಳ್ತೀವಿ. ಅಲ್ಲಿ ಆಯುಕ್ತರು ಮತ್ತು ಏನಪ್ಪ DLM ಸಂಘಟನಾ ಕಾರ್ಯದರ್ಶಿ ಅಂತ ಇರ್ತಾರ, ಅವ್ರೆಲ್ಲರೂ ಕೂಡಿ ಈ CRP ಅವರಿಗೆ ಒಂದು ಮಟ್ಟಕ್ಕೆ ಹಾಕಬೇಕು ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.